ನಮಸ್ಕಾರ, ನಾನು ನವಿತಾ ಅಜಯ್. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯೇ ನಡೆದು ಹೋಗಿದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ ಕೆಎನ್ ರಾಜಣ್ಣ ಅವರು ಇದೀಗ ಆಗಸ್ಟ್ನಲ್ಲೇ ಮಹಾಕ್ರಾಂತಿಯನ್ನೇ ಮಾಡಿದ್ದಾರೆ. ಕಾರಣ ಕೆಎನ್ ರಾಜಣ್ಣ ಅವರು ಅಸಹಕಾರ ಕೊಟ್ಟ ಕಾರಣಕ್ಕಾಗಿ ಇದೀಗ ಅವರ ಸಹಕಾರ ಸಚಿವ ಸ್ಥಾನವನ್ನೇ ಅವರಿಂದ ವಜಾ ಮಾಡಲಾಗಿದೆ. ಅವರ ತಲೆದಂಡ ಆಗಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮತಗಳ್ಳತನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನೇ ಮಾಡಿತು. ಕೇಂದ್ರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಕರ್ನಾಟಕದಲ್ಲೂ ಕೂಡ ಇದರ ಒಂದು ನೇತೃತ್ವವನ್ನು ರಾಹುಲ್ ಗಾಂಧಿ ವಹಿಸಿ ಹೋರಾಟವನ್ನ ಮಾಡಿದ್ರು. ಇದೇ ವಿಚಾರವನ್ನ ಇಟ್ಟುಕೊಂಡು ಕೆಎನ್ ರಾಜಣ್ಣ ಅವರು ಮಾತಾಡಿದ್ರು. ಆದ್ರೆ ಅದು ಕಾಂಗ್ರೆಸ್ಗೆ ಸಪೋರ್ಟ್ ಆಗುವ ಬದಲಾಗಿ ಅದು ಬಿಜೆಪಿಗೆ ಅಸ್ತ್ರ ಆಗುವ ರೀತಿಯಲ್ಲಿ ಅವರ ಹೇಳಿಕೆ ಇತ್ತು. ಇದರಿಂದ ಕೆರಳಿದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಕೆಎನ್ ರಾಜಣ್ಣ ಅವರನ್ನೇ ವಜಾಗೊಳಿಸುವುದಕ್ಕೆ ಆದೇಶ ಮಾಡಿತು. ಇದೀಗ ಅವರು ಪಕ್ಷದಿಂದಲೂ ಕೂಡ ಉಚ್ಚಾಟನೆ ಆಗ್ತಾರಾ ಅನ್ನುವ ಪ್ರಶ್ನೆಗಳಿದೆ. ಇದುವೇ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ಗೆ ಕಾರಣ ಆಗಿದೆ. ಕಾರಣ ತನ್ನ ಆಪ್ತರಲ್ಲಿ ಒಬ್ಬರಾದಂತಹ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಏನೋ ಮಾಡಿದ್ರು. ಆದ್ರೆ ಪಕ್ಷದಿಂದನೇ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳಿರುವ ವಿಚಾರ ಇದೆಯಲ್ಲ, ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ಗೆ ಕಾರಣ ಆಗಿದೆ. ಹಾಗಾದ್ರೆ ರಾಜಣ್ಣ ಅವರು ಮುಂದೆ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆದ್ರೆ ಮತ್ತೊಂದು ಕಡೆ ಇದು ದೊಡ್ಡ ಮಟ್ಟದ ಷಡ್ಯಂತ್ರ ಪಿತೂರಿಯಿಂದಾಗಿ ಆಗಿರುವಂತದ್ದು ಬೇರೆ ಬೇರೆ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ವಿಪಕ್ಷಗಳಿಗೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಒಂದು ಅಸ್ತ್ರವನ್ನೇ ಕೊಟ್ಟಂತಾಗುತ್ತೆ. ನೋಡೋಣ ಕಾಂಗ್ರೆಸ್ನಲ್ಲಿ ಏನೇನು ಆಗತ್ತೆ ಅನ್ನೋದು.